ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವೆ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸುಪ್ರಸಿದ್ಧ ಭಟ್ಕಳದ ಮಾರಿ ಜಾತ್ರೆಯ ಒಂದು ಝಲಕನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾರಿಯಮ್ಮನ ಗುಡಿಗೆ ಪ್ರವೇಶ ಮಾಡುವ ಮೊದಲೇ ನಮಗೆ ಈ ಮಾರಿಯಮ್ಮನ ದರ್ಶನ ಆಯಿತು. ಪ್ರತಿ ಆಷಾಢ ಮಾಸದಂದು ಬರುವಂತಹ ಮಾರಿ ಹಬ್ಬ ಇದು. ಭಟ್ಕಳದ ಜನತೆ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬಂದಿರ್ತಾರೆ. ಈ ಹಬ್ಬವು ಪ್ರತಿ ವರ್ಷ ಬುಧವಾರ ಮತ್ತು ಗುರುವಾರದ ದಿನದಂದೇ ಮಾಡಿಕೊಂಡು ಬರುವಂಥದ್ದು. ನಾನು ಈ ಹಬ್ಬವನ್ನು ಪ್ರಪ್ರಥಮ ಬಾರಿಗೆ ನೋಡುವಂತ ಅನುಭವ ನನಗೆ. ತಾಯಿಯ ಭವ್ಯ ಮೆರವಣಿಗೆ, ಆ ಜನಸಾಗರ ಎಲ್ಲವೂ ಅದ್ಭುತ. ಆ ವಿಸರ್ಜನೆಯ ಕ್ಷಣವಂತೂ ಮೈಯೆಲ್ಲ ಜುಮ್ ಅನ್ನಿಸುವಂತಹ ಕ್ಷಣ ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ಹಬ್ಬವನ್ನು ಆಚರಿಸುವ ಮೊದಲು ತಾಯಿಗೆ ಹಣ್ಣು ಕಾಯಿಯ ಸೇವೆಯನ್ನು ಮಾಡಿದ ನಂತರವಷ್ಟೇ ಹಬ್ಬವನ್ನು ಆಚರಿಸುತ್ತಾರೆ. ಪ್ರತಿ ವರ್ಷವೂ ಈ ಹಬ್ಬಕ್ಕೆ ಮರದ ಮೂರ್ತಿಯಿಂದ ತಾಯಿಯ ವಿಗ್ರಹದ ರಚನೆಯಾಗುತ್ತೆ. ಒಂದು ವಿಶ್ವಕರ್ಮ ಸಮಾಜ ಅಥವಾ ಕುಟುಂಬದವರು ಈ ವಿಗ್ರಹವನ್ನು ರಚಿಸಿಕೊಂಡು ಬಂದಿರ್ತಾರೆ. ಅಮಟೆ ಮರದಿಂದ ಮಾಡಿರುವಂತಹ ತಾಯಿಯ ಮೂರ್ತಿ ಇದು. ತಾಯಿಗೆ ಗದ್ದುಗೆಗೆ ಏರಿಸುವ ಮೊದಲೇ ಮೂರ್ತಿಯನ್ನು ತಯಾರಿಸಿದ ಕುಟುಂಬದವರು ದೇವಿಗೆ ಸುಹಾಸಿನಿಯ ಪೂಜೆಯನ್ನು ಸಲ್ಲಿಸುತ್ತಾರೆ. ತದನಂತರದಲ್ಲಿ ದೇವಿಯನ್ನು ಮೆರವಣಿಗೆಯ ಮೂಲಕ ಮಾರಿಗುಡಿಗೆ ತಂದು ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸುವಂತಹ ಪದ್ಧತಿ ಇದೆ. ಇಲ್ಲಿಂದ ಮಾರಿ ಹಬ್ಬಕ್ಕೆ ಅದ್ಭುತವಾದ ಒಂದು ಚಾಲನೆ ಆರಂಭವಾಗುತ್ತೆ. ಈ ಹಬ್ಬವನ್ನು ಭಟ್ಕಳದ ಕೆಲವೊಂದು ಪ್ರದೇಶಗಳಲ್ಲಿ ಬುಧವಾರದ ದಿನ ಹಬ್ಬವನ್ನು ಆಚರಿಸಿದರೆ, ಅಂದರೆ ದೇವಿಯನ್ನು ಪ್ರತಿಷ್ಠಾಪಿಸಿದ ದಿನದಂದು ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡಿಕೊಂಡು ಹಬ್ಬವನ್ನು ಆಚರಿಸ್ತಾರೆ. ಇನ್ನು ಸ್ವಲ್ಪ ಪ್ರದೇಶದಲ್ಲಿ ದೇವಿಯನ್ನು ವಿಸರ್ಜನೆಯನ್ನು ಮಾಡುವಂತಹ ದಿನದಲ್ಲಿ ಈ ನಾನ್ ವೆಜ್ ಅಡುಗೆಯನ್ನು ಮಾಡಿಕೊಂಡು ಹಬ್ಬವನ್ನು ಆಚರಿಸ್ತಾರೆ. ದೇವಿಯನ್ನು ಮೆರವಣಿಗೆಯ ಮೂಲಕ ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತಹ ಸಮಯದಲ್ಲಿ ಅಲ್ಲಲ್ಲೇ ಕೆಲವೊಬ್ಬರು ತಮ್ಮ ಹರಕೆಯ ಕೋಳಿಗಳೆಲ್ಲ ಇದ್ದರೆ ರೋಡ್ ಕಡೆ ಅಥವಾ ಅವರ ಮನೆ ಕಡೆಯಲ್ಲೇ ಕೋಳಿಯನ್ನು ಕತ್ತರಿಸುವ ಅಥವಾ ಬಲಿಯನ್ನು ನೀಡುವ ಪದ್ಧತಿ ಇದೆ. ಆದರೆ ದೇವಸ್ಥಾನದಲ್ಲಿ ಇಂತಹ ಯಾವುದೇ ಆಚರಣೆಯೂ ಇಲ್ಲ. ನಾನಿಲ್ಲಿ ಹೇಳ್ತಾ ಇರುವಂತಹ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಸ್ನೇಹಿತರೆ, ಯಾಕಂದರೆ ನಾನಿಲ್ಲಿ ಕೇಳಿ ತಿಳ್ಕೊಂಡಿರುವಂತಹ ಮಾಹಿತಿ ಇದು. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಸುತ್ತಮುತ್ತ ಬಂದು ರೌಂಡ್ ಹಾಕೋಣ. ಹಬ್ಬದ ಝಲಕ್ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಕೆಲವೊಂದು ಸ್ಟಾಲ್ಗಳು, ಚಿಕ್ಕ ಪುಟ್ಟ ಸ್ಟಾಲ್ಗಳು ಇರುತ್ತೆ. ಹಾಗೆ ಜನಸಾಗರ ಅಂತೂ ರೋಡಲ್ಲೇ ಬಂದ್ಬಿಟ್ಟಿದೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರುವಂತದ್ದು ದೇವಿಗೆ ಹರಕೆಯಾಗಿ ನೀಡುವಂತಹ ತಲೆಗೆ ಹಾಕುವಂತಹ ಒಂದು ಟೋಪಿ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಕಣ್ಣುಗಳನ್ನು ಕೂಡ ದೇವಿಗೆ ಹರಕೆಯಾಗಿ ನೀಡಿರ್ತಾರೆ. ಇದು ಬೆಳ್ಳಿಯದಾಗಿರುತ್ತೆ. ಇಲ್ಲಿನ ಜನರು ದೇವಿಗೆ ಹರಕೆಯಾಗಿ ಕಣ್ಣುಗಳು ಅಥವಾ ಇವಾಗ ನೋಡಿದ್ರಲ್ಲ ಅದು ಸಿಂಗಾರ ಹೂವಿನಿಂದ ಅಲಂಕಾರಗೊಂಡಿರುವಂತಹ ಟೋಪಿ, ಹಾಗೆ ಮಡಿಲು ತುಂಬುವಂತಹದ್ದು, ಇಂತಹ ಅನೇಕ ಹರಕೆಗಳನ್ನು ಹೊತ್ಕೊಂಡಿರುತ್ತಾರೆ. ಆ ಹರಕೆಗಳನ್ನು ಈ ಹಬ್ಬದ ದಿನದಂದು ಬಂದು ಭಕ್ತರು ದೇವರಿಗೆ ಅರ್ಪಿಸುತ್ತಾರೆ. ಈ ಜಾತ್ರೆಗಳಲ್ಲೆಲ್ಲ ತಿರುಗುವಂತಹ ಮಜನೇ ಬೇರೆ. ಯಾರಿಗೆಲ್ಲ ಸ್ನೇಹಿತರೆ ಈ ತರ ತಿರುಗೋದು ಅಂದ್ರೆ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕಿ ಮನೆಗೆ ಬಂದ್ವಿ. ನಾವು ಹೋಗಿದ್ದು ಗುರುವಾರದ ದಿನ. ಮತ್ತೆ ಗುರುವಾರ ಸಂಜೆನೆ ಪುನಃ ನಾವು ಜಾಲಿ ಬೀಚ್ ಹತ್ರ ಹೋಗಿದ್ವಿ. ಅಲ್ಲಿ ದೇವರನ್ನು ಮೆರವಣಿಗೆ ಮೂಲಕ ಕರೆತಂದು ಜಾಲಿ ಬೀಚ್ನಲ್ಲಿರುವಂಥ ಸಮುದ್ರದಲ್ಲಿ ವಿಸರ್ಜನೆ ಮಾಡುವ ಕಾರ್ಯಕ್ರಮವಿರುತ್ತೆ. ಅದಕ್ಕೆ ಹೋಗಿದ್ವಿ. ನಾನು ಈ ಮೆರವಣಿಗೆಯನ್ನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು. ಇಷ್ಟು ಜನಸಾಗರ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ಮೆರವಣಿಗೆಯನ್ನು ಅಥವಾ ದೇವಿಯ ವಿಸರ್ಜನೆಯನ್ನು ನೋಡಲಿಕ್ಕೆ ಊರಿಂದ ಪರ ಊರಿಂದ ಎಲ್ಲ ಭಕ್ತರು ಸೇರ್ಕೊಳ್ತಾರೆ. ದೂರದ ಊರಿನಿಂದ ಟೆಂಪೋ ಎಲ್ಲ ಮಾಡಿಕೊಂಡು ಈ ಮೆರವಣಿಗೆ ನೋಡೋಗೋಸ್ಕರ ಬಂದಿರ್ತಾರೆ. ಮತ್ತೆ ಈ ದಿನದಂದು ಪ್ರತಿ ವರ್ಷನೂ ಮಳೆ ಬಂದೇ ಬರುತ್ತೆ ಅಂತೆ. ವಿಸರ್ಜನೆ ಆಗಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಮಳೆ ಬಂದಿತ್ತು ಕೂಡ. ಸಮುದ್ರದ ಅಲೆಗಳು ತುಂಬ ಜೋರಾಗಿರೋದ್ರಿಂದ ಕರಾವಳಿ ಕಾವಲು ಪೊಲೀಸ್ ಭದ್ರತಾ ತಂಡವು ಕೂಡ ಅಲ್ಲಿ ಇತ್ತು. ನೋಡಬಹುದು ನೀವಿಲ್ಲಿ ಎಷ್ಟು ಜನರು ಸೇರ್ಕೊಂಡಿದ್ದಾರೆ ಅಂತ. ಇವರು ಕೇವಲ ಭಟ್ಕಳದವರು ಆಗಿರೋದಿಲ್ಲ, ಭಟ್ಕಳದ ಆಚೆ ಈಚೆ ಅಥವಾ ದೇವರಿಗೆ ನಂಬಿರುವಂತಹ ಭಕ್ತರು ಕೂಡ ಆಗಿರ್ತಾರೆ. ಬೇಗನೆ ಬಂದು ದೇವರ ದರ್ಶನ ಮಾಡಲಿಕ್ಕೆ ಅಥವಾ ದೇವರ ವಿಸರ್ಜನೆಯನ್ನು ನೋಡೋಗೋಸ್ಕರ ದೂರದ ಊರಿನಿಂದ ಎಲ್ಲ ಬೇಗನೆ ಬಂದು ಇಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ನಾವು ಕೂಡ ಬೇಗನೆ ಬಂದಿದ್ವಿ. ಇಲ್ಲಿ ಭಟ್ಕಳದಿಂದ ಜಾಲಿ ಪ್ರದೇಶ ತನಕ ದೇವರಿಗೆ 4 ಜನ ಹೆಗ್ಲ ಮೇಲೆ ಕೂರಿಸ್ಕೊಂಡು ನಡ್ಕೊಂಡು ಬರ್ತಾರೆ. ಅದು ಬರುವಾಗ ತುಂಬ ಸ್ಪೀಡ್ನಲ್ಲಿ ಇರುತ್ತೆ. ನೋಡಿ ಸ್ನೇಹಿತರೆ, ನೀವೇ ಇವಾಗ ನೋಡ್ಬೋದು ದೇವರು ಈಗ ಜಾಲಿ ಬೀಚ್ನತ್ತ ಬರ್ತಾ ಇರುವಂತಹ ದೃಶ್ಯ ಇದು. ನೋಡಿ, ಈ ಅದ್ಭುತ ದೃಶ್ಯ ನೋಡಲಿಕ್ಕೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಂತಹ ಅದ್ಭುತ ದೃಶ್ಯ! ಸಮುದ್ರದ ಕಿನಾರೆಯಲ್ಲಿ ದೇವಿಯ ಮರದ ವಿಗ್ರಹವನ್ನು ವಿಸರ್ಜನೆ ಮಾಡುವಂಥ ದೃಶ್ಯ ನೋಡಬೇಕಂದ್ರೆ ಇದರ ಅನುಭವವಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಮಾರಿಗುಡಿಯಿಂದ ಜಾಲಿ ಬೀಚ್ ತನಕ ಈ ಥರ ಹೆಗ್ಲ ಮೇಲೆ ಹೊತ್ಕೊಂಡು ಬರುವಂಥದ್ದು ಅಂದರೆ ಸಾಮಾನ್ಯವಲ್ಲ. ಎಲ್ಲನೂ ದೇವರ ದೈವಿಕ ಶಕ್ತಿಯಿಂದನೇ ಆಗುವಂಥದ್ದು. ಹಳೆಯ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳು, ರೋಗ ರುಜಿನಗಳು
ಹರಡ್ತಾ ಇತ್ತು, ಪ್ಲೇಗ್ ಇಂತಹವು ಎಲ್ಲ ಬರ್ತಾ ಇತ್ತು. ಅವೆಲ್ಲ ನಿರ್ಮೂಲನೆ ಆಗೋಗೋಸ್ಕರ ದೇವರನ್ನು ಈ ಥರ ಊರಲ್ಲಿ ಫುಲ್ ವಿಸರ್ಜನೆ ಅಂದರೆ ಮೆರವಣಿಗೆ ಮೂಲಕ ತಂದು ವಿಸರ್ಜನೆ ಮಾಡೋದ್ರಿಂದ ಊರಿಗೆ ಅಂಟಿರುವ ಮಾರಿ ಏನಿದೆ ಅದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ಇಲ್ಲಿಯ ಊರಿನವರದ್ದು. ಹಾಗಾಗಿ ಈ ಮರದ ಮೂರ್ತಿಯನ್ನು ಹಬ್ಬಕ್ಕೆ ಅಂತ ರೆಡಿ ಮಾಡಿಬಿಟ್ಟು ಹಬ್ಬ ಮುಗಿದ ಮೇಲೆ ಸಮುದ್ರದಲ್ಲಿ ಜಲಸ್ತಂಭನವನ್ನು ಮಾಡ್ತಾರೆ. ದೇವರನ್ನು ವಿಸರ್ಜನೆ ಮಾಡುವಾಗ ಅದರ ಅಂಗಾಂಗಗಳನ್ನು ಬೇರ್ಪಡಿಸಿ ನೀರಿಗೆ ವಿಸರ್ಜನೆ ಮಾಡ್ತಾರೆ. ಆದರೆ ಆ ವಿಡಿಯೋವನ್ನು ಚಿತ್ರೀಕರಿಸುವ ಹಾಗೆ ಇಲ್ಲ ಅಂತ ಆಡಳಿತ ಮಂಡಳಿಯವರು ಸ್ಪಷ್ಟವಾಗಿ ತಿಳಿಸಿದರು. ಹಾಗಾಗಿ ಇಲ್ಲಿ ಎಲ್ಲೂ ದೇವರ ವಿಸರ್ಜನೆಯ ವಿಡಿಯೋ ನಿಮಗೆ ಲಭ್ಯವಿರುವುದಿಲ್ಲ. ಅದು ಮಾಡಲಿಕ್ಕೂ ಅಲೋಡ್ ಇಲ್ಲ ಸ್ನೇಹಿತರೆ. ಜಲಸ್ತಂಭನಕ್ಕೂ ಮುನ್ನ ಬೀಚ್ನ ಕಿನಾರೆಯಲ್ಲಿ ದೇವಿಗೆ ಒಂದು ಪೂಜೆ ನಡೆಯುತ್ತೆ. ಅದಾದ ನಂತರ ಈ ಜಲಸ್ತಂಭನ ಅಥವಾ ದೇವಿಯ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ. ಈ ವಿಡಿಯೋ ತಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.